ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಶ್ರಾವಣ ಹುಣ್ಣಿಮೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ರಾಖಿ ಪೌರ್ಣಮಿಯ ಶುಭಾಕಾಂಕ್ಷೆಗಳು ಹಾಗೂ ಧ್ಯಾನ ವಂದನೆಗಳು. ಈ ದಿನದ 46ನೇ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಏನು ಸಂಕಲ್ಪ ಮಾಡಿದ್ದಾರೆ, 108 ದಿನದ ಮೌನ ಉಪವಾಸ ಮತ್ತೆ ಸಾಮೂಹಿಕ ಧ್ಯಾನ, ಇದಕ್ಕೆಲ್ಲ ನಿಮ್ಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ನಾವು ಈ ದಿನದ ಧ್ಯಾನವನ್ನ ಶುರು ಮಾಡೋಣ. ಕೈಗಳು ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಹಗುರವಾಗಿ ಕಣ್ಮುಚ್ಚಿ ಮಾಸ್ಟರ್ಸ್. ಉಸಿರಿನ ಜೊತೆನಲ್ಲೇ ಇರೋಣ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದೇ ಯೋಚನೆ ಬೇಡ. ಸ್ಥಿರ ಸುಖಾಸನದಲ್ಲಿ ನಾವೆಲ್ಲರೂ ಕೂಡ ಕೂತ್ಕೊಳ್ಳೋಣ. ಶರೀರದ ಅಂಗಗಳು ಎಲ್ಲ ಫ್ರೀಯಾಗಿ ನಾವು ಬಿಡಬೇಕು. ಕಣ್ಣು ಕೂಡ ಹಗುರವಾಗಿ ಮುಚ್ಚಿರಬೇಕು. ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು. ಯಾವುದು ಕೂಡ ವಿಚಾರ ಬೇಡ, ನಾಮ ಮಂತ್ರಗಳು ಬೇಡ. ಯಾವುದು ಕೂಡ ಊಹೆ ಕೂಡ ನಮಗೆ ಬೇಡ. ಭಗವಂತನ ಊಹೆ ಮಾಡಿಕೊಂಡು ಕೂತ್ಕೊಳ್ಳೋದು ಬೇಡ. ಯಾವುದು ಕೂಡ ಏನು ಬೇಡ. ಆರಾಮಾಗಿ ನಮ್ಮ ಉಸಿರು ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ ಫ್ರೆಂಡ್ಸ್. ನಾವು ಎಷ್ಟೇ ಆಳಕ್ಕೆ ಹೋದ್ರೂ ಕೂಡ ನಮ್ಮ ವಿಚಾರಗಳನ್ನೇ ನಾವು ತುಂಬಿಕೊಂಡಿದ್ದೀವಿ. ಆ ವಿಚಾರಗಳನ್ನೆಲ್ಲವನ್ನು ಕೂಡ ನಾವು ಖಾಲಿ ಮಾಡ್ಕೊಳ್ಳೋಣ. ತುಂಬ ಆಳದವರೆಗೂ ಕೂಡ ನಾವು ವಿಚಾರಗಳನ್ನೇ ತುಂಬಿಕೊಂಡಿದ್ದೀವಿ ಫ್ರೆಂಡ್ಸ್.
ಆ ವಿಚಾರವೆಲ್ಲವನ್ನು ಕೂಡ ನಾವು ಖಾಲಿ ಮಾಡೋಣ. ಉಸಿರನ್ನೇ ಗಮನಿಸ್ತಾ ನಮಗೆ ಏನು ವಿಚಾರಗಳು ಬರ್ತಾ ಇದೆ ಅದು ಹೋಗ್ತಾ ಇದೆ. ನಮಗೆ ಯೋಚನೆಗಳು ಏನು ಧ್ಯಾನದಲ್ಲಿ ಕಾಡ್ತಾ ಇದೆ ಅದು ಎಲ್ಲವನ್ನು ಕೂಡ ನಮ್ಮ ಒಳಗಡೆ ಇರುವಂಥ ಯೋಚನೆಗಳನ್ನೇ ಅದು ಹೊರಗಡೆ ಹೋಗ್ತಾ ಇರುತ್ತೆ. ಅದನ್ನೆಲ್ಲ ನಾವು ತುಂಬಿಕೊಂಡಿರೋದು. ಒಂದು ಬಾವಿ ಯಾವ ರೀತಿ ಆಳವಾಗಿ ನಾವು ತೋಡ್ತಾ ಇರ್ತೀವೋ ಅದೇ ರೀತಿನೇ ನಾವು ಆ ರೀತಿ ಉಂಡಿಯನ್ನು ತೋಡ್ತಾ 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 ಎಷ್ಟು ನಾವು ಅದರಲ್ಲಿ ಯೋಚನೆಗಳನ್ನು ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ. ಹೇಗೆ ಬಾವಿಯಲ್ಲಿ ಆಳವಾಗಿ ಕೋದಿದ ಮೇಲೆ ಆ ನೀರಲ್ಲಿ ಆ ಒಂದು ಬಾವಿಯಲ್ಲಿ ಸೆಲೆ ಹೇಗೆ ಬಿಟ್ಕೊಳ್ಳುತ್ತೋ, ನೀರು ಹೇಗೆ ಬರುತ್ತೋ ಹಾಗೆ ಎಷ್ಟು ಆಳದವರೆಗೂ ಕೂಡ ಹೋದ್ರೂ ಕೂಡ ನಮ್ಮ ಯೋಚನೆಗಳನ್ನೇ ನಮಗೆ ಬರ್ತಾ ಇದೆ. ನಮ್ಮ ವಿಚಾರಗಳು ಯಾಕೆ ಬರ್ತಾ ಇದೆ, ಯೋಚನೆಗಳು ಯಾಕೆ ಬರ್ತಾ ಇದೆ ಧ್ಯಾನದಲ್ಲಿ ಅಂದ್ರೆ ನಾವು ತುಂಬಿಕೊಂಡಿರೋದು ಅದು ಎಲ್ಲ. ಎಲ್ಲೂ ಕೂಡ ನಾವು ಖಾಲಿ ಬಿಟ್ಟೇ ಇಲ್ಲ. ಎಲ್ಲನೂ ಕೂಡ ನಮ್ಮ ವಿಚಾರಗಳನ್ನ ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಬೇಕಾಗಿರುವಂಥ ವಿಚಾರಗಳನ್ನೇ ನಾವು ತುಂಬಿಕೊಂಡಿರೋದ್ರಿಂದ ಅಂತಹ ವಿಚಾರಗಳನ್ನೇ ನಮಗೆ ಧ್ಯಾನದಲ್ಲಿ ಬರ್ತಾ ಇರುತ್ತೆ. ನಾವು ಏನು ತುಂಬಿಕೊಂಡಿದ್ದೀವಿ ಅದೇ ನಮಗೆ ಧ್ಯಾನದಲ್ಲಿ ಆ ವಿಚಾರಗಳು ಬರ್ತಾ ಇರುತ್ತೆ. ನಾವು ಉಸಿರನ್ನೇ ಗಮನಿಸ್ತಾ ಇದ್ರೆ ಆ ವಿಚಾರಗಳನ್ನೆಲ್ಲ ಆಚೆ ಹೋಗ್ತಾ ಇರುತ್ತೆ. ನಮ್ಮ ಆಳದವರೆಗೂ ಕೂಡ ನಮ್ಮ ವಿಚಾರನೇ ತುಂಬಿಕೊಂಡಿರೋದ್ರಿಂದ ಮತ್ತೆ ನಮ್ಮ ಜೀವನ ಚೆನ್ನಾಗಿರ್ಬೇಕು, ಆನಂದವಾಗಿರ್ಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಆಗತ್ತೆ? ಎಲ್ಲ ನಮ್ಮ ವಿಚಾರಗಳನ್ನೇ, ಎಲ್ಲ ನಮ್ಮ ಇಷ್ಟದ ಪ್ರಕಾರನೇ ಅಲ್ಲಿ ತುಂಬಿಕೊಂಡಿರೋದು. ಮತ್ತೆ ನಮ್ಮ ಇಷ್ಟದ ಪ್ರಕಾರನೇ ಅದು ಜೀವನ ಜೀವಿಸ್ತಾ ಇದ್ರೂ ಕೂಡ ಅದು ಕೂಡ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ದುಃಖದಿಂದ ಜೀವಿಸ್ತಾ ಇದ್ದೀವಿ. ನಾವು ಯಾವುದನ್ನ ನೋಡಿದ್ದೀವಿ ಅದನ್ನೇ ನಾವು ತುಂಬಿಕೊಂಡಿದ್ದೀವಿ, ಯಾವುದನ್ನ ಕೇಳಿದ್ದೀವಿ ಅದನ್ನೇ ನಾವು ತುಂಬಿಕೊಂಡಿದ್ದೀವಿ. ಮತ್ತೆ ಅಂತಹ ಜೀವನವನ್ನೇ ನಾವು ಜೀವಿಸ್ತಾ ಇದ್ದೀವಿ. ನಾವು ಏನೆಲ್ಲ ತುಂಬಿಕೊಂಡಿದ್ದೀವಿ ಅದು ನನ್ನ ಜೀವನಕ್ಕೆ ಕಾರಣ ಆಗ್ತಾ ಇದೆ ಅಂದಮೇಲೆ ಅದನ್ನ ಅಂತಹ ಒಂದು ಯೋಚನೆಗಳನ್ನ ನೋಡೋದು ಕೇಳೋದನ್ನ ನಾವು ಬಿಡಬೇಕು. ಇಲ್ಲ ಅಂದ್ರೆ ಇನ್ನೂ ನಾವು ತುಂಬಿಕೊಳ್ತಾನೆ ಇರ್ತೀವಿ. ಅದನ್ನ ನಾವು ಬಿಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇರಬೇಕು. ನಾವು ಬಿಡ್ಬೇಕಂದ್ರೆ ಅದು ಬಿಟ್ಟೋಗತ್ತಾ? ಏಕ್ದಮ್ ಬಿಟ್ಟೋಗೋದಿಲ್ಲ. ಅಭ್ಯಾಸ ಮಾಡಬೇಕು. ನಾವು ಉಸಿರಿನ ಜೊತೆಗಿದ್ದು ಕಣ್ಣು ಮುಚ್ಚಿ ಉಸಿರನ್ನೇ ಗಮನಿಸ್ತಾ ಇರಬೇಕು. ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಬೇಕು. ಏನೆಲ್ಲ ತುಂಬಿಕೊಂಡಿದ್ದೀವಿ ಹಾಗೆಯೇ ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ನೋಡೋದ್ರಿಂದ ಅದು ಖಾಲಿ ಆಗ್ತಾ ಇರತ್ತೆ ಸ್ವಲ್ಪ ಸ್ವಲ್ಪವಾಗಿ. ನಾನು ಅಷ್ಟು ವರ್ಷ ಆಯಿತು, ಇಷ್ಟು ವರ್ಷ ಆಯಿತು ಧ್ಯಾನಕ್ಕೆ ಬಂದು
ಆದ್ರೆ ಯೋಚನೆಗಳು ಕಡಿಮೆ ಆಗ್ತಾ ಇಲ್ಲ ಅಂತೇಳಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಅಷ್ಟೊಂದು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಖಾಲಿ ಆಗ್ಬೇಕಂದ್ರೆ ಹೆಂಗಾಗತ್ತೆ? ಎಷ್ಟು ಆಳಕ್ಕೆ ಹೋದ್ರೂ ಕೂಡ ಅದೇ ಯೋಚನೆನೇ ಇದೆ. ನಾವು ತುಂಬಿಕೊಂಡಿರುವಂತ ಯೋಚನೆಗಳನ್ನೇ ಇದೆ ಎಷ್ಟು ಆಳಕ್ಕೆ ಹೋದ್ರೂ ಕೂಡ. ಮತ್ತೆ ಅದು ಖಾಲಿ ಮಾಡ್ಕೋಬೇಕು, ಅಭ್ಯಾಸ ಮಾಡಬೇಕು. ಖಾಲಿ ಆಗೋವರೆಗೂ ಕೂಡ ಹೆಚ್ಚು ಹೆಚ್ಚು ನಾವು ಕೂತ್ಕೋಬೇಕು, ಧ್ಯಾನವನ್ನ ಮಾಡಬೇಕು. ಉಸಿರಾಟ ಎಂಬ ಗುರುವಿನ ಜೊತೆಗೆ ನಾವಿರಬೇಕು ಫ್ರೆಂಡ್ಸ್. ನಾವು ಎಷ್ಟು ಖಾಲಿ ಮಾಡ್ಕೊಳ್ತಾ ಇರ್ತೀವೋ, ಎಷ್ಟು ಶೂನ್ಯವಾಗಿರ್ತೀವೋ, ನಾವು ಏನು ನಮ್ಮ ವಿಚಾರಗಳನ್ನು ತುಂಬಿಕೊಂಡಿದ್ದೀವೋ ಸ್ವಲ್ಪ ಸ್ವಲ್ಪನಾಗಿ ಖಾಲಿ ಮಾಡ್ಕೊಳ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ಅಲ್ಲಿ ಭಗವಂತ ನೆಲೆಸ್ತಾನೆ. ಆವಾಗ ಆ ಜಾಗದಲ್ಲಿ ಭಗವಂತ ನೆಲೆಸ್ತಾನೆ. ನಮ್ಮ ಭಗವಂತನಿಗೆ ಜಾಗನೇ ಬಿಟ್ಕೊಡ್ತಾ ಇಲ್ಲ. ನಮ್ಮ ಒಳಗಡೆ ನಮ್ಮ ವಿಚಾರಗಳನ್ನೇ ತುಂಬ್ಕೊಂಡ್ಬಿಟ್ಟಿದ್ವಿ. ಹೊರಗಡೆ ಮಾತ್ರ ನಾವು ಪೂಜೆ ಮಾಡ್ತಾ ಇದ್ದೀವಿ, ಭಗವಂತ ನನಗೆ ಒಳ್ಳೇದು ಮಾಡು ಅಂತೇಳಿ. ಭಗವಂತ ನಮ್ಮ ಜೊತೆಗಿದ್ರೇ ತಾನೇ ನಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗೋದು. ನಮ್ಮ ಒಳಗಡೆ ಇದ್ದು ತಾನೇ ಮಾಡಿಸೋದ್ರೆ ಭಗವಂತ ಏನು ಮಾಡಿಸ್ತಾನೆ ಅದು ಮಾಡಿದ್ರೇ ತಾನೇ ನಮಗೆ ಒಳ್ಳೇದಾಗೋದು. ಭಗವಂತನಿಗೆ ಇರೋದಕ್ಕೆ ಜಾಗನೇ ಇಲ್ಲ. ಎಲ್ಲ ನಮ್ಮ ವಿಚಾರಗಳನ್ನೇ ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಭಗವಂತ ನಮಗೆ ಒಳ್ಳೇದು ಮಾಡಬೇಕು ಅಂದ್ರೆ ಹೊರಗಡೆಲಿಂತ್ರ ಒಳ್ಳೇದು ಮಾಡೋದಕ್ಕಾಗೋದಿಲ್ಲ. ನಮ್ಮ ಒಳಗಡೆನೆ ಇದ್ದು ಅದು ಒಳ್ಳೇದನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಭಗವಂತ ನಮ್ಮ ಒಳಗಡೆ ಇದ್ದಾಗ್ಲೇನೆ ಆ ಭಗವಂತನ ಕೆಲಸ ಶುರು ಆಗತ್ತೆ. ಆ ಭಗವಂತ ನಮ್ಮ ಮುಖಾಂತರ ಮಾಡಿಸ್ತಾ ಇರ್ತಾನೆ. ಆವಾಗ ನಮ್ಗೆ ಒಳ್ಳೇದಾಗತ್ತೆ. ನಾವು ವಿಚಾರಗಳು ಬರ್ತಾ ಇದೆ, ಯೋಚನೆಗಳು ತುಂಬಾ ಕಾಡ್ತಾ ಇದೆ ಅಂಥೇಳಿ ನಾವು ಧ್ಯಾನದಲ್ಲಿ ಮಧ್ಯದಲ್ಲೇ ನಾವು ಎದ್ದೇಳಬಾರ್ದು. ಅಂತ ವಿಚಾರಗಳನ್ನ ನಾವೇ ತುಂಬಿಕೊಂಡಿರೋದು, ಅದನ್ನೆಲ್ಲ ನಾವು ಖಾಲಿ ಮಾಡ್ಕೋಬೇಕು. ನಾವು ಎಷ್ಟು ಬೇಗ ಖಾಲಿ ಮಾಡ್ಕೊಳ್ತೀವಿ ಅಷ್ಟು ಬೇಗ ನಮ್ಮ ಒಳಗಡೆ ಭಗವಂತ ಖಾಲಿ ಇರೋ ಜಾಗದಲ್ಲಿ, ಶೂನ್ಯ ಇರೋ ಜಾಗದಲ್ಲಿ ಭಗವಂತ ಅಲ್ಲಿ ನೆಲೆಸ್ತಾರೆ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಯೋಚನೆಗಳು ಬರ್ತಾ ಇದ್ರೂ ಕೂಡ ಹಾಗೆಯೇ ಸಾಕ್ಷಿಯಾಗಿ ನೋಡ್ತಾ ಇರಿ. ಮತ್ತೆ ಉಸಿರನ್ನೇ ಗಮನಿಸ್ತಾ ಇರಿ. ಯೋಚನೆಗಳ ಹಿಂದೆ ಹೋಗಬೇಡಿ.
ನಮಗಿಷ್ಟು ದಿನ ಏನೂ ಕೂಡ ಗೊತ್ತಿರಲಿಲ್ಲ, ತಿಳಿದಿರಲಿಲ್ಲ. ಹಾಗಾಗಿ ನಮ್ಮ ವಿಚಾರಗಳನ್ನೇ ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಬೇಕಾಗಿರುವಂಥ ವಿಚಾರಗಳು, ನಮ್ಮ ವಿಚಾರದಿಂದ ನಾವು ಖುಷಿಯಾಗಿರ್ತೀವಿ, ಆನಂದವಾಗಿರ್ತೀವಿ ಅಂತೇಳಿ ಅನ್ಕೊಳ್ತಾ ಎಷ್ಟೋ ವಿಚಾರಗಳನ್ನು ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಒಂದು ಕ್ಷಣ ಅನಿಸಿದ್ರೆ ಸಾಕು, ನನ್ನ ವಿಚಾರಗಳನ್ನು ನಾನು ಇವಾಗ ತುಂಬ್ಕೋಬಾರ್ದು, ನಾನು ಇರೋ ವಿಚಾರಗಳನ್ನೆಲ್ಲ ಖಾಲಿ ಮಾಡ್ಕೋಬೇಕು ಅಂತೇಳಿ ಒಂದು ಕ್ಷಣ ನಮಗೆ ಅನಿಸಿದ್ರೆ ಸಾಕು, ನಾವು ಅಭ್ಯಾಸ ಶುರು ಮಾಡಿಬಿಡ್ತೀವಿ. ನಾವು ಎಲ್ಲ ಖಾಲಿ ಮಾಡ್ಕೋಬೇಕು ಅನ್ನೋದು ನಮಗೆ ಒಂದು ಕ್ಷಣ ಬಂದರೆ ಆ ಅರಿವು ನಮಗೆ ಬರಬೇಕು. ಯಾರಿಗೆ ಅಂತ ಒಂದು ಅರಿವು ಬರುತ್ತೋ, ಎಲ್ಲ ನಾನು ವಿಚಾರಗಳನ್ನು ತುಂಬಿಕೊಂಡೇನೆ ನನಗೆ ನನ್ನ ಜೀವನಕ್ಕೆ, ನನ್ನ ದುಃಖಕ್ಕೆ ನಾನೇ ಕಾರಣ ಆಗಿಬಿಟ್ಟಿದ್ದೀನಿ ಅಂಥೇಳಿ ಯಾರಿಗೆ ಆ ವಿಚಾರ ಬರುತ್ತೋ ಅಂಥವ್ರು ಧ್ಯಾನಕ್ಕೆ ಬರ್ತಾರೆ. ಹಗಲು ರಾತ್ರಿ ಸಾಧನೆಯನ್ನ ಮಾಡ್ತಾರೆ. ನನ್ನ ವಿಚಾರದಿಂದನೇ ನನಗೆ ದುಃಖ ಆಗ್ತಾ ಇದೆ ಅಂಥೇಳಿ ಯಾರು ಅಜ್ಞಾನದಿಂದ, ಅಂಧಕಾರದಿಂದನೇ ಇನ್ನೂ ಆ ವಿಷಯ ಯಾರು ತಿಳ್ಕೊಂಡಿರೋದಿಲ್ವೋ ಅವ್ರ ಧ್ಯಾನಕ್ಕೆ ಬರೋದು ಸ್ವಲ್ಪ ಕಷ್ಟ, ಲೇಟಾಗಿ ಬರ್ತಾರೆ. ಬರೋದು ಮಾತ್ರ ಖಂಡಿತ ಬಂದೇ ಬರ್ತಾರೆ, ಆದರೆ ಸ್ವಲ್ಪ ಸಮಯವನ್ನೇ ಹಿಡಿಯುತ್ತೆ. ಯಾಕೆಂದರೆ ನಾವೆಲ್ಲರೂ ಕೂಡ ಅಹಂಕಾರದಿಂದ ತುಂಬಿಕೊಂಡಿರ್ತೀವಿ. ನಾನು ಮಾಡಿರೋದೇ ಸರಿ, ನನ್ನ ವಿಚಾರನೇ ಸರಿ, ನನ್ನ ಕೆಲಸ ನಾನು ಮಾಡ್ತಾ ಇರೋದೇ ಸರಿ ಅಂಥೇಳಿ. ಯಾವತ್ತೋ ಒಂದಿನ ನಮಗೆ ಬರುತ್ತೆ, ನನ್ನ ವಿಚಾರ, ನಾನು ಮಾಡ್ತಾ ಇರೋದು ಯಾವುದು ಕೂಡ ಸರಿ ಇಲ್ಲ ಅಂತೇಳಿ. ಪ್ರತಿಯೊಬ್ಬರಿಗೂ ಕೂಡ ಇದು ಬರುತ್ತೆ. ಆಗ ನಮಗೆ ಹುಡುಕಾಟ ಶುರು ಆಗತ್ತೆ. ಇದನ್ನೆಲ್ಲ ಖಾಲಿ ಮಾಡ್ಕೋಬೇಕು, ಏನು ಮಾಡಬೇಕು ಖಾಲಿ ಮಾಡ್ಕೋಬೇಕಂದ್ರೆ ನನ್ನ ವಿಚಾರ ನಾನು ಖಾಲಿ ಮಾಡ್ಕೋಬೇಕು. ಎಲ್ಲ ವಿಚಾರ ತುಂಬ್ಕೊಂಡ್ಬಿಟ್ಟಿದ್ದೀನಿ, ಇದನ್ನೆಲ್ಲ ಖಾಲಿ ಮಾಡ್ಕೋಬೇಕಂತೇಳಿ ಯಾವತ್ತೋ ಒಂದಿನ ಬಂದೇ ಬರುತ್ತೆ. ಆಗ ಹುಡುಕಾಟ ನಾವು ಶುರು ಮಾಡ್ತೀವಿ. ಯಾರಿಗೂ ಹುಡುಕಾಟ ಇರುತ್ತೋ ಅಂಥವ್ರಿಗೆ ಎಲ್ಲ ಕಡೆನೂ ಕೂಡ ಮಾಸ್ಟರ್ ರೆಡಿಯಾಗಿರ್ತಾರೆ ತಿಳಿಸ್ಕೊಡೋದಕ್ಕೆ. ಉಸಿರು ಎಂಬ ಗುರುವಿನ ಜೊತೆಗೆ ಇರು, ಎಲ್ಲ ಖಾಲಿ ಮಾಡ್ಕೊ. ತುಂಬ ಸರಳ, ತುಂಬ ಸುಲಭ, ಏನೂ ಕೂಡ ಕಷ್ಟ ಇಲ್ಲ ನಿನ್ನ ವಿಚಾರಗಳನ್ನು ಖಾಲಿ ಮಾಡ್ಕೊಳ್ಳೋಕ್ಕೆ. ಏನೂ ಕೂಡ ಕಷ್ಟಪಡಬೇಕಾಗಿಲ್ಲ, ಆರಾಮಾಗಿ ಕೂತ್ಕೊ ಅಂತೇಳಿ ಎಲ್ಲ ಕಡೆನೂ ಮಾಸ್ಟರ್ಗಳು ಇರ್ತಾರೆ ಹೇಳ್ಕೊಡೋದಕ್ಕೆ. ಈ ನಮ್ಮ ಶರೀರ ಇದ್ದಾಗಲೇ ನಾವು ಎಲ್ಲ ವಿಚಾರಗಳನ್ನು ಖಾಲಿ ಮಾಡ್ಕೋಬೇಕು. ಈ ಶರೀರ ಬಿಟ್ಟಾಗ ಕೂಡ ನಮ್ಮ ಯೋಚನೆಗಳು ಖಾಲಿ ಆಗಿರಲಿಲ್ಲ ಅಂದರೆ ಅದೇ ನಮಗೆ ಅದು ಕಲ್ಲು ಮುಳ್ಳುಗಳಾಗಿ ದಾರಿಯಾಗಿರತ್ತೆ. ಶರೀರ ಬಿಟ್ಟ ಮೇಲೆ ನಮ್ಮ ವಿಚಾರಗಳನ್ನೇ ನಮಗೆ ಕಲ್ಲು ಮುಳ್ಳು ಆಗಿರತ್ತೆ. ಕಲ್ಲು ಮುಳ್ಳುಗಳಲ್ಲಿ ನಾವು ಹೆಜ್ಜೆ ಇಡೋದಕ್ಕೆ ಸಾಧ್ಯ ಆಗತ್ತಾ? ನಾವು ತಲುಪೋದಿಕ್ಕೆ ಸಾಧ್ಯ ಆಗತ್ತಾ? ನಮ್ಮ ಗುರಿ ತಲುಪೋದಿಕ್ಕೆ ನಾವು ಸಾಧ್ಯ ಆಗತ್ತಾ? ಭಗವಂತನ ರಾಜ್ಯಕ್ಕೆ ನಾವು ಸೇರ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ್, ಅಸಾಧ್ಯ.
ನಾವು ಎಷ್ಟು ಯೋಚನೆಗಳನ್ನು ನಾವು ತುಂಬಿಕೊಂಡಿದ್ದೀವಿ. ನಾವು ಶರೀರ ಬಿಟ್ಟಾಗ ಅಷ್ಟೇ ಕಲ್ಲು ಮುಳ್ಳುಗಳು ಆಗಿ ನಮಗೆ ದಾರಿಯಲ್ಲಿ ಹೆಜ್ಜೆ ಹಿಡ್ದಂಗೆ ಅಲ್ಲೇ ನಿಂತ್ಕೊಳ್ಳೋ ಥರ ನಮ್ಗೆ ಆಗ್ಬಿಡತ್ತೆ. ನಮ್ಮ ವಿಚಾರಗಳನ್ನೆಲ್ಲ ಖಾಲಿ ಮಾಡಿಕೊಂಡು ಆ ಶೂನ್ಯ ಸ್ಥಿತಿಯನ್ನು ಪಡ್ಕೊಂಡು ಆ ಶೂನ್ಯ ಸ್ಥಿತಿಯಲ್ಲಿ ಭಗವಂತ ನೆಲೆಸಿದಾಗ ಆ ಕಲ್ಲು ಮುಳ್ಳುಗಳನ್ನು ಹೇಗೆ ತೆಗೆದುಹಾಕಬೇಕು ಅಂಥೇಳಿ ಈ ಶರೀರದಲ್ಲಿ ಇದ್ದಾಗಲೇ ಆ ಭಗವಂತನ ಜೊತೆಗೆ ಇದ್ದು ಆ ಕಲ್ಲು ಮುಳ್ಳುಗಳನ್ನೆಲ್ಲವನ್ನು ಕೂಡ ನಾವು ತೆಗೆದುಹಾಕಬೇಕು. ನಮಗೆ ದಾರಿಗೆ ಅಡ್ಡ ಆಗ್ತಾ ಇರುವಂಥ ಕಲ್ಲು ಮುಳ್ಳುಗಳನ್ನೆಲ್ಲ ಇವಾಗಲೇ ಆ ರೋಡ್ ಎಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು. ಶರೀರ ಇರುವಾಗಲೇ ಆ ದಾರಿ ನಾವು ಕ್ಲೀನ್ ಮಾಡ್ಕೋಬೇಕು. ಕಲ್ಲು ಮುಳ್ಳು ಯಾರು ಮಾಡ್ಕೊಂಡಿದ್ದಾರೆ, ಅಲ್ಲಿ ಯಾರು ಹಾಕಿದ್ದಾರೆ ಅಂದರೆ ನಮ್ಮ ವಿಚಾರಗಳನ್ನು ನಾವು ತುಂಬಿಕೊಂಡು ಆ ದಾರಿ ನಾವು ಕಲ್ಲು ಮುಳ್ಳುಗಳಿಂದ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ವಿಚಾರದಿಂದನೇ ಅಲ್ಲಿ ಕಲ್ಲು ಮುಳ್ಳುಗಳು ಸೃಷ್ಟಿಯಾಗಿರೋದು. ಭಗವಂತ ಯಾರಿಗೂ ಕೂಡ ನೀನು ಕಲ್ಲು ಮುಳ್ಳಲ್ಲಿ ಬಾ, ನೀನು ಹೂವಿನ ಹಾದಿಯಲ್ಲಿ ಬಾ ಅಂತೇಳಿ ಯಾರಿಗೂ ಕೂಡ ಹೇಳೋದಿಲ್ಲ. ಯಾರು ಯಾವ ರೀತಿಯಿಂದ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅದೇ ಆಗ್ತಾ ಇರತ್ತೆ, ಅವ್ರಿಗೆ ಅದೇ ಬರ್ತಾ ಇರತ್ತೆ. ಇವಾಗ ನಮಗೆ ಹೈವೇ ರೋಡ್ ಬೇಕು ಅಂದರೆ ನಮಗೆ ಒಳ್ಳೆ ಒಂದು ರೋಡ್ ಬೇಕು. ನಾವು ಜೂಮ್ ಅಂತೇಳಿ ಏನು ಕೂಡ ಟೆನ್ಷನ್ ಇಲ್ಲದೇ ನಮ್ಮ ವಾಹನವನ್ನು ಸರಿಯಾಗಿ ಏನು ಕೆಡಬಾರ್ದು ಅಂದರೆ ನಾವು ಹೈವೇ ರೋಡ್ ಮಾಡ್ಕೋಬೇಕಂದ್ರೆ ಅಲ್ಲಿ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಏನು ಬಂದಿರುತ್ತೆ, ನಾವು ದುಡ್ದಿರೋದಲ್ಲಿ ಏನು ಬಂದಿರುತ್ತೆ ಅದನ್ನು ಕೂಡ ಅವ್ರಿಗೆ ಕೊಡಬೇಕು. ಗೌರ್ಮೆಂಟ್ ಕೊಟ್ಟರೆ ಆ ಒಂದು ಪ್ರಜೆಗಳಿಂದ ಬಂದಂಥ ದುಡ್ಡಿನಿಂದನೇ ಅದು ಎಲ್ಲ ರೋಡ್ ಮಾಡಿಸ್ತಾ ಇರೋದೇ ಗೌರ್ಮೆಂಟು. ಇಲ್ಲಿ ಕೂಡ ಈ ಶರೀರದ ಜೊತೆಗೆ ಇದ್ಕೊಂಡು ನಮ್ಮ ಕೆಲಸವನ್ನು ಕೂಡ ನಾವು ಮಾಡ್ಕೊಳ್ತಾ ಆಧ್ಯಾತ್ಮಿಕ ಸೇವೆಯನ್ನು ಕೂಡ ನಾವು ಮಾಡಬೇಕು. ಅಲ್ಲಿನೂ ಕೂಡ ನಾವು ಟ್ಯಾಕ್ಸ್ ಕಟ್ಟಬೇಕು, ನಮ್ಮ ಸಮಯವನ್ನು ಇಡಬೇಕು. ಅದೇ ಬಂಡವಾಳ ಅಲ್ಲೇ. ನಾವು ಒಳ್ಳೆ ದಾರಿ ಮಾಡ್ಕೋಬೇಕಂದ್ರೆ, ಸರಿಯಾಗಿ ದಾರಿ ಮಾಡ್ಕೋಬೇಕಂದ್ರೆ ಏನು ಕೂಡ ನಮಗೆ ಕಷ್ಟ ಆಗಬಾರ್ದು ಅಂದರೆ ನಾವು ಟ್ಯಾಕ್ಸ್ ಎಲ್ಲರೂ ಕೂಡ ಕೊಡಲೇಬೇಕು. ಹಾಗಾಗಿ ನೋಡಿ ಇವಾಗ ಎಷ್ಟೋ ಕಡೆ ರೋಡು ನೋಡಿ ಎಷ್ಟು ಚೆನ್ನಾಗಾಗಿದೆ. ನಮ್ಮ ಹಳ್ಳಿ ಕಡೆಗಳಲ್ಲಿ ಮಾತ್ರ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡ್ಗಳೆಲ್ಲ. ಹೇಗೆ ಆಯ್ತದು? ಯಾರಿಂದ ಆಯಿತು? ನಾವು ಚಿಕ್ಕವರು ಇರುವಾಗ ನಾವು ಬಸ್ಸಲ್ಲಿ ನಾವು ಪ್ರಯಾಣ ಮಾಡ್ತಾ ಇರುವಾಗ ಇಷ್ಟು ಎತ್ತರವಾಗಿ ಜಂಪ್ ಆಗ್ತಾ ಇತ್ತು. ಅಷ್ಟೊಂದು ಕಲ್ಲುಗಳು, ಆಳ, ತೆಗ್ಗು ಟೆಂಬು ಆ ರೀತಿ ಇತ್ತು. ಇವಾಗ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ.
ನಮ್ಮ ಸಮಯವನ್ನ ನಾವು ಇಡಬೇಕು ಇಲ್ಲಿ ಧ್ಯಾನದಲ್ಲಿ. ಅದೇ ಬಂಡವಾಳ ಅಲ್ಲಿ. ಎಷ್ಟು ದಿನ ಆದ್ರೂ ಕೂಡ, ಎಷ್ಟು ವರ್ಷ ಆದ್ರೂ ಕೂಡ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋದನ್ನ ಬೇಜಾರು ಮಾಡ್ಕೋಬಾರ್ದು. ಒಂದು ಕ್ಷಣ ಕೂಡ ನಾವು ಬೇಜಾರು ಮಾಡ್ಕೋಬಾರ್ದು. ಯಾಕೆಂದ್ರೆ ನಮ್ಮ ಒಳಗಡೆ ನಮ್ಮ ವಿಚಾರಗಳನ್ನೇ ತುಂಬಿಕೊಂಡಿದ್ದೀವಿ. ಆ ತುಂಬಿಕೊಂಡಿರುವಂಥ ವಿಚಾರಗಳನ್ನೆಲ್ಲ ನಮ್ಮ ದಾರಿಗೆ ಅಡ್ಡಿ ಆಗಬಾರ್ದು, ಕಲ್ಲು ಮುಳ್ಳುಗಳಿಂದ ತುಂಬ್ಕೋಬಾರ್ದು. ಇವಾಗ್ಲಿಂತ್ರನೇ ನಾವು ಕೃಷಿ ಮಾಡಬೇಕು. ಶರೀರ ಇದ್ದಾಗ್ಲೇನೆ ನಾವು ಕೃಷಿ ಮಾಡಬೇಕು. ಎಷ್ಟೋ ಕಲ್ಲು ಮುಳ್ಳುಗಳಿಂದ ತುಂಬ್ಕೊಂಡ್ಬಿಟ್ಟಿದೆ ದಾರಿ. ನಾವು ಒಂದು ಹೆಜ್ಜೆ ಕೂಡ ನಮ್ಗೆ ಇಡೋದಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ದಾರಿ ನಮ್ಮ ವಿಚಾರಗಳಿಂದ. ಮತ್ತೆ ಶರೀರ ಬಿಟ್ಟ ಮೇಲೆ ಸೀದಾ ಭಗವಂತನ ರಾಜ್ಯಕ್ಕೆ ನಾವು ಸೇರ್ಕೊಂಡ್ಬಿಡ್ತೀವಿ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ಹೆಂಗ್ ಸೇರ್ಕೊಳ್ತೀವಿ? ಒಂದು ಹೆಜ್ಜೆ ಕೂಡ ನಮ್ಗೆ ಇಡೋಕ್ಕಾಗೋದಿಲ್ಲ. ಅವಾಗ ಏನಾಗತ್ತೆ? ಭೂತ ಪೇತಗಳಾಗಿ ಅಲಿತಾ ಇರ್ತೀವಿ. ಯಾಕೆಂದ್ರೆ ದಾರಿ ಸರಿಯಾಗಿಲ್ಲ. ಒಂದು ಹೆಜ್ಜೆ ಕೂಡ ನಮ್ಗೆ ಇಡೋಕ್ಕಾಗ್ತಾ ಇಲ್ಲ. ಭಗವಂತನ ರಾಜ್ಯಕ್ಕೆ ಸೇರ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಈ ಭೂಮಿ ಮೇಲೆ ಎಷ್ಟೋ ಜನ ಅಲಿತಾ ಇದ್ದಾರೆ. ಆ ರೀತಿ ಕಲ್ಲು ಮುಳ್ಳುಗಳನ್ನ ಸೃಷ್ಟಿ ಮಾಡಿಕೊಂಡು ಹೋಗಕ್ಕಾಗ್ದೇನೆ, ಆ ರಾಜ್ಯಕ್ಕೆ ಸೇರ್ಕೊಳ್ಳೋಕ್ಕಾಗ್ದೇನೆ ಎಷ್ಟೋ ಪ್ರೇತಾತ್ಮಗಳು ಅಲಿತಾ ಮುಕ್ತಿಗೋಸ್ಕರ ಅಲಿದಾಡ್ತಾ ಇದ್ದಾರೆ. ಅದರಿಂದ ಮುಕ್ತಿ ಪಡೆಯೋದಕ್ಕೋಸ್ಕರ, ಮುಕ್ತಿ ಪಡಿಬೇಕಂದ್ರೆ ಇವಾಗ್ಲಿಂತ್ರನೇ ನಾವು ಕೃಷಿ ಮಾಡಬೇಕು. ಶರೀರ ಇದ್ದಾಗ್ಲೇನೆ ಎಲ್ಲ ರೋಡ್ಗಳನ್ನ ನಾವು ಕ್ಲೀನ್ ಮಾಡಬೇಕು. ಎಲ್ಲ ಕಲ್ಲು ಮುಳ್ಳುಗಳನ್ನ ತೆಗೆದು ಹಾಕ್ಬೇಕು. ಶರೀರ ಬಿಟ್ಟ ಮೇಲೆ ನಾವು ಕೃಷಿ ಮಾಡೋದಿಕ್ಕಾಗೋದಿಲ್ಲ. ಶರೀರ ಇದ್ದಾಗ್ಲೇನೆ, ಭಗವಂತನ ಜೊತೆಗೆ ಇದ್ದಾಗ್ಲೇನೆ ನಾವು ಅದನ್ನ ಮಾಡೋದಿಕ್ಕ ಸಾಧ್ಯ ಆಗತ್ತೆ. ಭಗವಂತನ ಜೊತೆಗೆ ಇದ್ದು ಅದನ್ನ ನಾವು ಮಾಡೋದಿಕ್ಕೆ ಸಾಧ್ಯ ಆಗತ್ತೆ. ಹೇಗೆ ಒಬ್ರು ಇಂಜಿನಿಯರು ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ಕಾರ್ಮಿಕರಿಗೆಲ್ಲ ಯಾವ ರೀತಿ ಸಲಹೆ ಕೊಡ್ತಾ ಇರ್ತಾರೋ, ಅದೇ ರೀತಿನೇ ಭಗವಂತ ನಮಗೆ ಸಲಹೆ ಕೊಡ್ತಾ ಇರ್ತಾರೆ. ಆ ಭಗವಂತನ ಸಲಹೆಯಿಂದನೇ ಅದನ್ನ ನಾವು ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಶರೀರದಲ್ಲಿ ಇದ್ದಾಗ್ಲೇನೆ. ಶರೀರ ಬಿಟ್ಟ ಮೇಲೆ ನಾವು ಏನು ಮಾಡೋದಿಕ್ಕಾಗೋದಿಲ್ಲ ಫ್ರೆಂಡ್ಸ್. ಈ ಸತ್ಯವನ್ನ ನಾವು ತಿಳ್ಕೋಬೇಕು. ನಾವು ಪ್ರಾಪಂಚಿಕವನ್ನ ನೋಡಿ ನಾವು ಶ್ರೀಮಂತರಾಗ್ತಾ ಇದ್ದೀವಿ. ಆ ಶ್ರೀಮಂತಿಕೆಯಿಂದ ಬಂದಂತ ಹಣವನ್ನ ನಾವು ಏನು ಮಾಡ್ತಾ ಇದ್ದೀವಿ? ಇನ್ನು ಪಾಪದ ಕೆಲಸನೇ ಮಾಡ್ತಾ ಇದ್ದೀವಿ. ಆ ಪಾಪದ ಏನು ನಾವು ಹಣವನ್ನ ಸಂಪಾದನೆ ಮಾಡ್ಕೊಳ್ತಾ ಇದ್ದೀವಿ, ಅದು ನಮಗೆ ಕಲ್ಲು ಮುಳ್ಳಾಗಿ ಅದು ದಾರಿ ಆಗ್ತಾ ಇದೆ. ಪ್ರತಿಯೊಂದು ಹೆಜ್ಜೆಗೂ ಕಲ್ಲು ಮುಳ್ಳು ಹಾಕ್ಬಿಟ್ಟಿದ್ದೀವಿ ನಾವು. ಯಾಕೆ ಅಂದ್ರೆ ನಾವು ದುಡ್ದಂತಹ ದುಡ್ಡನ್ನ ಪಾಪಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ನಾವು ಶ್ರೀಮಂತರಾಗ್ತಾ ಇದ್ದೀವಿ, ಅಷ್ಟು ಅನರ್ಥಕರವಾದಂತಹ ಕೆಲಸವನ್ನ ಪಾರ್ಟಿ ಮಾಡ್ತಾ ಇದ್ದೀವಿ.
ನಾವು ಅದನ್ನ ಎಂಜಾಯ್ ಅಂತೇಳಿ ನಾವು ಅನ್ಕೊಂಡ್ಬಿಟ್ಟಿದೀವಿ, ನಮ್ಮ ಜೀವನ ಅದು ಖುಷಿ ಕೊಡತ್ತೆ ಅಂಥೇಳಿ. ಆದ್ರೆ ನಮ್ಮ ಶರೀರ ಬಿಟ್ಟ ಮೇಲೆ ಅದೇ ಕಲ್ಲು ಮುಳ್ಳಾಗಿ ನಮಗೆ ದಾರಿ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಹಣ ಸಂಪಾದನೆ ಮಾಡ್ಕೊಳ್ತಾರೆ. ಎಷ್ಟೋ ಜನಕ್ಕೆ ಮೋಸ ಮಾಡಿ ನಾನು ಶ್ರೀಮಂತರಾಗಬೇಕು ಅಂಥೇಳಿ ಆ ಬಂದಂತ ಹಣದಿಂದ ಯಾವುದು ಕೂಡ ಪುಣ್ಯದ ಕೆಲಸ ಮಾಡ್ತಾ ಇಲ್ಲ, ಇನ್ನು ಪಾಪದ ಕೆಲಸನೇ ಮಾಡ್ತಾ ಇದ್ದಾರೆ. ಪಾರ್ಟಿ ಅಂತೇಳಿ ನೆಪದಲ್ಲಿ ಮೂಕ ಪ್ರಾಣಿಗಳನ್ನ ಬಲಿ ತಗೊಂಡು ಅದನ್ನ ಬೇಯಿಸಿ ಅದರ ಜೊತೆಗೆ ಮತ್ತೆ ಈ ಬ್ರ್ಯಾಂಡಿ ಸರಾಯಿ ಎಲ್ಲವನ್ನು ತಗೊಂಡು ತಾವು ಪಾಪ ಮಾಡೋದಲ್ಲದೇ ಕೂಡ ಬೇರೆಯವ್ರಿಗೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಬಂದಂತಹ ದುಡ್ದಿರುವಂತಹ ದುಡ್ಡು ನಮಗೇನಾಗ್ತಾ ಇದೆ, ಕಲ್ಲು ಮುಳ್ಳಿನ ಹಾದಿ ಆಗ್ತಾ ಇದೆ. ಅದು ಯಾರು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ? ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಕಲ್ಲು ಮುಳ್ಳಿನ ಹಾದಿ ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಇವಾಗ ಧ್ಯಾನ ಸಿಕ್ಕಿದೆ ಫ್ರೆಂಡ್ಸ್. ನಾವು ಎಷ್ಟೇ ದಿನ ಆದ್ರೂ ಪರವಾಗಿಲ್ಲ, ನಾವು ಆರಾಮಾಗಿ ಕೂತ್ಕೊಳ್ಳೋಣ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿರೋಣ, ನಮ್ಮ ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋಣ. ಖಾಲಿ ಇದ್ದಾಗಲೇ ಅಲ್ಲಿ ಭಗವಂತ ನೆಲೆಸ್ತಾನೆ. ಭಗವಂತನ ಜೊತೆಗಿದ್ದು ನಾವು ಕೃಷಿ ಮಾಡೋಣ ಫ್ರೆಂಡ್ಸ್. ನಮ್ಮ ಹಾದಿಯನ್ನ, ನಮ್ಮ ದಾರಿಯನ್ನ ನಾವು ಸರಳವಾಗಿ ಮಾಡ್ಕೊಳ್ಳೋಣ. ಎಷ್ಟು ಅದ್ಭುತವಾಗಿ ಆ ದಾರಿ ನಮಗೆ ನಾವೇ ಮಾಡೋದಕ್ಕೆ ಅದು ಸಾಧ್ಯ ಆಗತ್ತೆ. ಹೇಗೆ ಇದನ್ನ ಕಲ್ಲು ಮುಳ್ಳುಗಳನ್ನು ಇಷ್ಟು ಭಯಂಕರವಾಗಿ ಇರೋದನ್ನೇ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಮತ್ತೆ ಸುಂದರವಾಗಿ ಇರೋದನ್ನ ಸೃಷ್ಟಿ ಮಾಡ್ಕೊಳ್ಳೋದು ಏನು ಕೂಡ ಕಷ್ಟ ಇಲ್ಲ. ನಾವು ಇಷ್ಟು ಭಯಂಕರವಾದ ಅನಾಹುತವಾಗ್ತಾ ಇರುವಂತ ಕೆಲಸವನ್ನೇ ನಾವು ಅಷ್ಟು ನೋಡಿ ಎಷ್ಟು ಮಾಡಿದ್ದೀವಿ. ಕಲ್ಲು ಮುಳ್ಳುಗಳನ್ನ ಹಾಕಿದ್ದೀವಿ. ಕಲ್ಲು ಮುಳ್ಳು ಹಾಕೋದು ತುಂಬಾ ಕಷ್ಟ. ಅಂಥದ್ದೇ ನಾವು ಹಾಕಿದ್ದೀವಿ ಅಂದ್ರೆ ಕಲ್ಲು ಮುಳ್ಳುಗಳಲ್ಲಿ ದಾರಿಯೆಲ್ಲ ಅಂಥದ್ದೇ ನಾವು ದಾರಿಯಲ್ಲಿ ಹಾಕಿದ್ದೀವಿ ಅಂದ್ರೆ ಅಲ್ಲಿ ಸುಂದರವಾದಂಥ ಒಂದು ರೋಡ್ ಮಾಡೋದಕ್ಕೆ ಏನೂ ಕೂಡ ಕಷ್ಟ ಇಲ್ಲ. ಆರಾಮಾಗಿ ನಾವು ಮಾಡೋಣ, ಖುಷಿಯಿಂದ ನಾವು ಮಾಡೋಣ, ನಮ್ಮ ದಾರಿ ಸರಳವಾಗಿ ನಾವು ಮಾಡಿಕೊಳ್ಳೋಣ ಭಗವಂತನ ಜೊತೆಗೆ ಸೇರಿ. ಕಷ್ಟ ಆಗತ್ತೆ ಧ್ಯಾನ ಮಾಡ್ತಾ ಇದ್ದಾಗ, ಯೋಚನೆಗಳು ಬರ್ತಾ ಇದ್ರೆ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೇ ಇರುವಾಗ ಕಷ್ಟ ಆಗತ್ತೆ. ಆದರೆ ಅನಿವಾರ್ಯ, ನಾವು ಮಾಡಲೇಬೇಕು, ನಾವು ಕುತ್ಕೊಳ್ಳೇಬೇಕು, ನಾವು ಧ್ಯಾನ ಮಾಡಲೇಬೇಕು. ನಮ್ಮ ಯೋಚನೆಗಳನ್ನೆಲ್ಲ ಖಾಲಿ ಮಾಡ್ಕೋಬೇಕು, ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಮನಸ್ಸನ್ನು ಶೂನ್ಯವಾದಾಗ್ಲೇ ನಲ್ಲಿ ಭಗವಂತ ನೆಲೆಸ್ತಾನೆ. ಭಗವಂತನ ಜೊತೆಗಿದ್ದು ನಾವು ಕೃಷಿ ಮಾಡೋಣ ಫ್ರೆಂಡ್ಸ್. ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಇರುವಂಥ ದಾರಿಯನ್ನ ನಾವು ಸರಳವಾಗಿ ಮಾಡ್ಕೊಳ್ಳೋಣ. ಧ್ಯಾನದಲ್ಲಿ ನಮಗೆ ಏನೇ ತೊಂದರೆ ಬಂದ್ರೂ ಕೂಡ, ದುಃಖ ಆಗ್ತಾ ಇದ್ರೂ ಕೂಡ, ಕಷ್ಟ ಆಗ್ತಾ ಇದ್ರೂ ಕೂಡ ಸಹನೆಯಿಂದ ನಾವು ಕೂತ್ಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಕೂಡ ನಾವು ಕಣ್ಣು ಬಿಡಬಾರ್ದು, ಮಧ್ಯದಲ್ಲಿ ಎದ್ದೇಳಬಾರ್ದು. ಹೀಗೇ ನಾವು ಅಭ್ಯಾಸ ಮಾಡ್ತಾನೇ ಇರಬೇಕು.
ನನಗೆ ಇದು ಧ್ಯಾನಕ್ಕೆ ಬಂದ್ಮೇಲೆನೆ ನನಗೆ ತಿಳಿದಿರೋದು ನಾನು ಎಷ್ಟೊಂದು ನನ್ನ ದಾರಿ ಕಲ್ಲು ಮುಳ್ಳುಗಳಿಂದ ತುಂಬ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ. ಇವಾಗ ನನ್ನ ದಾರಿ, ನಾನು ಹೋಗುವಂಥ ದಾರಿ ಹೈವೇ ಆಗಿಬಿಟ್ಟಿದೆ. ಏನು ಕೂಡ ಕಷ್ಟ ಇಲ್ಲ. ನಾನು ಮಾಡಿರುವಂಥ ಕೃಷಿ ಮಾಡಿರುವಂಥ ಆ ಒಂದು ದಾರಿಯಲ್ಲಿ ನನಗೆ ಹೋಗೋದಕ್ಕೆ ನನಗೆ ಇಷ್ಟ ಆಗ್ತಾ ಇದೆ. ಇವಾಗ ಎಷ್ಟೊಂದು ಸುಂದರವಾಗಿ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ನನಗೆ ಖುಷಿ ಕೊಡ್ತಾ ಇದೆ. ನೋಡಿ, ನಾನು ವಿಚಾರಗಳನ್ನು ನಾನು ಏನು ತುಂಬಿಕೊಂಡಿದ್ದೆ ಅಲ್ಲಿ ಎಲ್ಲ ಕಲ್ಮುಳ್ಳುಗಳನ್ನೇ ಇತ್ತು. ಧ್ಯಾನ ಮಾಡಿ ಮಾಡಿ ಮನಸ್ಸನ್ನು ನಾನು ಯಾವಾಗ ಶೂನ್ಯ ಮಾಡಿಕೊಂಡು ಅಲ್ಲಿ ಭಗವಂತ ನೆಲೆಸಿದ. ಭಗವಂತನ ಜೊತೆಗೆ ಆ ಎಲ್ಲ ಕೃಷಿ ಮಾಡಿದೆ ನಾನು. ಭಗವಂತ ಏನು ಹೇಳ್ಕೊಡ್ತಾನೆ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೆ, ಮಾಡ್ತಾ ಇರ್ತೀನೂ ಕೂಡ ನಿತ್ಯ ನಿರಂತರವಾಗಿ. ನಮಗೆ ಆತ್ಮಜ್ಞಾನ ಬಂದಾಗಲೇ ನಾವು ಆಧ್ಯಾತ್ಮಿಕ ಒಂದು ಕೃಷಿ ಮಾಡ್ತಾ ಇರ್ತೀವಿ. ಸತ್ಯ ಧರ್ಮದ ಜೊತೆಗೆ ಇದ್ದು ಹಿಂಸೆ ಮಾಡೋದನ್ನು ನಾವು ಬಿಡ್ತೀವಿ. ಆ ಹಿಂಸೆಯಿಂದನೇ, ಪಾಪದ ಕೆಲಸಗಳಿಂದನೇ ನಾವು ದುಃಖದಿಂದ ನಾವು ಜೀವಿಸ್ತಾ ಇರೋದು ಫ್ರೆಂಡ್ಸ್. ನಾವು ಅಹಿಂಸಾ ಮಾರ್ಗದಲ್ಲಿ ನಾವು ಇರಬೇಕು. ನಮ್ಮ ಹತ್ರ ಏನಿದೆಯೋ ಅಷ್ಟೇ ನಮಗೆ ಜೀವನಕ್ಕೆ ಸಾಕಾಗತ್ತೆ. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಜೀವನಕ್ಕೆ ಏನು ಬೇಕು ಅದು ಎಲ್ಲವೂ ಕೂಡ ಸಿದ್ಧತೆಯನ್ನು ಮಾಡಿನೇ ಕಳಿಸಿರ್ತಾನೆ. ನಾವು ಈ ಹೊರಗಿನ ಪ್ರಪಂಚವನ್ನು ನೋಡಿ ಯಾವುದಕ್ಕೂ ಕೂಡ ನಾವು ಆಸೆ ಪಡೋದು ಬೇಡ. ಆಸೆಯ ದುಃಖಕ್ಕೆ ಮೂಲ. ಭಗವಾನ್ ಬುದ್ಧ ಅವರು ಕೂಡ ಅದನ್ನೇ ಹೇಳಿರೋದು. ಎಷ್ಟೋ ಮಹಾಶಕ್ತಿಗಳನ್ನು ಅದನ್ನೇ ಹೇಳಿರೋದು. ಯಾಕೆ ಅವರು ಹೇಳಿದ್ದಾರೆ? ಆಸೆನೇ ನಮಗೆ ದುಃಖಕ್ಕೆ ಮೂಲ ಅಂಥೇಳಿ. ನಾವು ಎಷ್ಟೋ ಆಸೆಗಳಿಂದ ನಾವು ಏನು ಪ್ರಾಪಂಚಿಕವನ್ನು ನೋಡಿ ಎಷ್ಟು ಸಂಪಾದನೆಯನ್ನು ಮಾಡ್ತೀವೋ ಅದನ್ನು ನಾವು ಪಾಪಕ್ಕೋಸ್ಕರನೇ ಉಪಯೋಗ ಮಾಡ್ತಾ ಇರ್ತೀವಿ. ಅದೇ ನಮಗೆ ದಾರಿ ಕಲ್ಲು ಮುಳ್ಳುಗಳಿಂದ ತುಂಬಿಕೊಂಡಿರತ್ತೆ ದುಃಖ. ನಮಗೆ ಭಗವಂತ ನಮಗೆ ಬೇಕಾಗಿರೋಕ್ಕಿಂತ ಹೆಚ್ಚಿಗೆನೇ ನಮಗೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಎಲ್ಲವೂ ಕೂಡ ಇದೆ ನಮ್ಮ ಹತ್ರ, ಏನಿಲ್ಲ, ಪ್ರತಿಯೊಂದು ಕೂಡ ಇದೆ. ಪ್ರಕೃತಿ ನೋಡೋದಕ್ಕೆ, ಸುಂದರವಾದಂಥ ಈ ದೃಶ್ಯವನ್ನು ನೋಡೋದಕ್ಕೆ ಕಣ್ಣು ಕೊಟ್ಟಿದ್ದಾನೆ. ಭಗವಂತನ ಮಾತು, ಆಧ್ಯಾತ್ಮಿಕ ಒಂದು ಸತ್ಯದ ಮಾತು ಕೇಳಿಸ್ಕೊಳ್ಳೋದಕ್ಕೆ ಕಿವಿ ಕೊಟ್ಟಿದ್ದಾನೆ. ರುಚಿ ರುಚಿಯಾಗಿ ಅಡುಗೆ ತಿನ್ನೋದಕ್ಕೆ ಬಾಯಿ ಕೊಟ್ಟಿದ್ದಾನೆ. ಏನು ಕೊಟ್ಟಿಲ್ಲ ಭಗವಂತ ನಮಗೆ, ಪ್ರತಿಯೊಂದು ಕೂಡ ಕೊಟ್ಟಿದ್ದಾನೆ. ಭಗವಂತ ಕೊಟ್ಟಿರೋದನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ.
ಕೆಟ್ಟದನ್ನು ನೋಡಿ, ಕೆಟ್ಟದನ್ನೇ ಕೇಳಿ, ಕೆಟ್ಟದನ್ನೇ ಮಾತಾಡ್ತಾ ನಮ್ಮ ಜೀವನವನ್ನು ನಾವೇ ಅಸ್ತವ್ಯಸ್ತವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ವಿ. ಭಗವಂತ ನಮಗೆ ಕಳಿಸಿರೋದು ಇದೇ ರೀತಿಯೇ ಜೀವಿಸಬೇಕು, ಹೀಗೆ ಇರುತ್ತೆ ಅಂತೇಳಿ. ಆದರೆ ನಾವಾಗಿಯೇ ಆ ರೀತಿ ನಮ್ಮ ಜೀವನವನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಹೀಗೆ ನಾವು ಅಭ್ಯಾಸ ಮಾಡ್ತಾನೆ ಇರಬೇಕು. ನಮ್ಮ ಜೀವನವನ್ನು ಅದ್ಭುತವಾಗಿ ನಾವು ಸೃಷ್ಟಿಯನ್ನು ಮಾಡ್ಕೋಬೇಕು. ನಾವೇ ಅದನ್ನು ಮಾಡಬೇಕು, ಬೇರೆ ಯಾರು ಕೂಡ ಅದನ್ನು ಮಾಡೋದಿಲ್ಲ. ಆದರೆ ನಾವು ಈ ಶರೀರ ಇದ್ದಾಗ ಭಗವಂತನ ಜೊತೆಗೆ ಇದ್ದು ನಾವು ಯಾವಾಗ ಕೃಷಿ ಮಾಡ್ತೀವೋ ನಮಗೆ ಆ ದಾರಿಗೆ ಹೋಗೋದಕ್ಕೆ ತುಂಬ ಆಗಿರುತ್ತೆ. ನಮಗೆ ಎಲ್ಲವನ್ನು ಕೂಡ ಹೇಳ್ಕೊಡ್ತಾರೆ. ಈ ಶರೀರದಲ್ಲಿ ಇದ್ದಾಗಲೇ ಯಾವ ರೀತಿ ಕೃಷಿ ಮಾಡಬೇಕು ಅಂತೇಳಿ. ಶರೀರ ಬಿಟ್ಟ ಮೇಲೆ ಯಾವ ಭಗವಂತನೂ ಕೂಡ ನಮಗೆ ಸಹಾಯಕ್ಕೆ ಬರೋದಿಲ್ಲ. ಯಾಕೆಂದರೆ ಏನು ಮಾಡಬೇಕಾಗಿತ್ತೋ, ಎಲ್ಲಿ ಮಾಡಬೇಕಾಗಿತ್ತೋ ಅಲ್ಲಿ ನಾವು ಮಾಡಿಲ್ಲ ಅಂದರೆ ಯಾವ ಭಗವಂತನೂ ಕೂಡ ನಮ್ಗೆ ಏನು ಕೂಡ ಮಾಡೋಕ್ಕಾಗೋದಿಲ್ಲ. ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ತಿಳಿಸ್ಕೊಡೋದೇ ನಮ್ಮ ಉಸಿರು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ನಮ್ಮ ಹತ್ರ ಕೋಟಿ ಇರುತ್ತೆ. ಆದರೂ ಕೂಡ ಒಳ್ಳೆಯದಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ದುಡ್ಡಿನ ಒಂದು ಸಹಾಯ ಬೇಕಾಗಿದೆ ಅಂದರೆ ಯಾರು ಕೂಡ ಕೊಡೋದಿಲ್ಲ. ಆ ಕೋಟಿ ಸಂಪಾದನೆ ಮಾಡ್ಕೊಂಡಿರೋದು ತಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರಿಗೆ ಪಾರ್ಟಿ ಮಾಡಿ ಆ ದುಡ್ಡನ್ನು, ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತಾರೆ. ಒಳ್ಳೆ ಕೆಲಸಕ್ಕೋಸ್ಕರ 1 ರೂಪಾಯಿ ಕೂಡ ಕೊಡೋದಿಲ್ಲ, ಸಹಾಯ ಮಾಡೋದಿಲ್ಲ. ಪೂಜೆ ನೆಪದಲ್ಲಿ ಪೂಜೆ ಮಾಡೋ ವ್ರತವಂತ ಹೇಳಿ ಲೀಟ್ರ್ಗಟ್ಟಲೆ ಹಾಲು ಆ ಕಲ್ಲಿನ ನಾಗಕ್ಕೆ ಹಾಲನ್ನು ಸುರಿತಾ ಇರ್ತಾರೆ. ಅಲ್ಲಿ ಕೂಡ ಒಂದು ವಾಸನೆ ಬರೋ ಥರ, ಅಂದರೆ ಅಲ್ಲಿ ಆ ಹಾಲು ಎರೆಯೋದ್ರಿಂದ ಅಲ್ಲಿ ಎಷ್ಟೊಂದು
ಗಲೀಜಾಗತ್ತೆ ಅಂತೇಳಿ ಆ ವಿವೇಕನೂ ಕೂಡ ನನಗೆ ನನ್ನದು ಒಂದು ಮಾತಿನಿಂದನೇ ನಾನು ಹೇಳ್ತೀನಿ. ಬೇರೆಯವರು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೆ. ಅದನ್ನೆಲ್ಲವನ್ನು ಕೂಡ ನಾನು ನಿಲ್ಲಿಸ್ಬಿಟ್ಟೆ. ಆ ಒಂದು ಬಂದಂತಹ ಏನು ನಾನು ಹಾಲಿಗೆ ಆ ಕಲ್ಲಿಗೆ ಹಾಲು ಎರಿತಾ ಇದ್ನೋ, ಇವಾಗ ವರ್ಷಕ್ಕೆ ಅಲ್ಲ, ನಾವು ಪ್ರಾಣಿಗಳಿಗೆ ಅಥವಾ ಯಾರಿಗಾದ್ರೂ ಒಂದು ಅವಶ್ಯಕತೆ ಇರೋರಿಗೆ ಆ ಹಾಲನ್ನು ಅವರಿಗೆ ಕೊಟ್ಟರೆ ಅವರು ಎಷ್ಟು ಖುಷಿ ಪಡ್ತಾರೆ. ನಾನು ಅಶ್ವತ್ಥಕಟ್ಟೆಯಲ್ಲಿ ಧ್ಯಾನಕ್ಕೆ ಕುಂದಿರ್ಸ್ತಾ ಇರುವಾಗ ಇದನ್ನೆಲ್ಲ ಬಿಟ್ಟು ನಾನು ಧ್ಯಾನ ಮಾಡಿಸೋದನ್ನು ಶುರು ಮಾಡಿದೆ. ಆವಾಗ ನನಗೆ ಗೊತ್ತಾಯಿತು, ಅಲ್ಲಿ ಹಾಲು ಎರೆದಿರೋದು ಅದು ಎಲ್ಲ ಕ್ರಿಮಿಗಳು ಆಗಿ ಕೀಟಗಳು ಅಲ್ಲೆಲ್ಲ ಕೂತ್ಕೊಂಡು, ಹುಳುಗಳನ್ನು ಕೀಟಗಳು ಅಲ್ಲೆಲ್ಲ ಕೂತ್ಕೊಂಡು ಅಲ್ಲಿ ನಮಗೆ ಕೂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಗೊಬ್ಬು ವಾಸನೆ ಬರ್ತಾ ಇತ್ತು. ನಾವೇನು ಹಾಲು ಎರೆದು ಹೋಗ್ಬಿಡ್ತಾ ಇದ್ವಿ, ನನಗೆ ಅದು ಅರಿವು ಕೂಡ ಇರ್ತಾ ಇರಲಿಲ್ಲ ಅಲ್ಲಿ ಎಲ್ಲ ವಾಸನೆ ಬಂದುಬಿಡತ್ತೆ ಅಂಥೇಳಿ. ಅದೇ ಜಾಗದಲ್ಲೇ ನಾನು ಏನು ಪೂಜೆ ಮಾಡ್ತಾ ಇದ್ನೋ ಅದೇ ಜಾಗದಲ್ಲೇ ನಾನು ಧ್ಯಾನವನ್ನು ಶುರು ಮಾಡಿದ ಮೇಲೆ ಇಷ್ಟೆಲ್ಲ ನಾನು ಏನು ಮಾಡ್ತಾ ಇದ್ದೆ ಅದು ಯಾವುದು ಕೂಡ ಸರಿ ಮಾಡ್ತಾ ಇರಲಿಲ್ಲ ಅಂಥೇಳಿ ನಾನು ತಿಳ್ಕೊಂಡೆ. ಇದು ಯಾವಾಗ ನನಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂದರೆ ಧ್ಯಾನಕ್ಕೆ ಬಂದ ಮೇಲೇ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಪ್ರತಿಯೊಬ್ಬರಿಗೂ ಆಗತ್ತೆ. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು. ಒಂದು ಬೆಕ್ಕಿಗಾಗಲಿ, ಒಂದು ನಾಯಿಗಾಗಲಿ, ಅಥವಾ ಯಾವುದೋ ಒಂದು ಮಗುಗಾಗಲಿ, ಇಲ್ಲದೆ ಇರುವಂಥವ್ರಿಗೆ, ಹಾಲು ಇಲ್ಲದೆ ಇರುವಂಥವ್ರಿಗೆ, ಅಥವಾ ಏನೋ ಒಂದು ಆಹಾರ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ನಾವು ಇಂಥ ಒಂದು ಸಹಾಯ ಮಾಡೋದ್ರಿಂದ ಎಷ್ಟು ಖುಷಿ ಆಗತ್ತೆ. ನಾವು ಚಿಕ್ಕ ಚಿಕ್ಕ ಪುಣ್ಯಗಳನ್ನು ಮಾಡ್ತಾನೂ ಕೂಡ ಅದನ್ನು ಕೂಡ ನಮಗೆ ಕೌಂಟ್ ಆಗಿರುತ್ತೆ. ಚಿಕ್ಕದೇ ಪುಣ್ಯವನ್ನು ಮಾಡಿರಲಿ, ದೊಡ್ಡ ಪುಣ್ಯ ಕೆಲಸವನ್ನೇ ಮಾಡಿರಲಿ, ಎಲ್ಲವನ್ನೂ ಕೂಡ ಕೌಂಟ್ನಲ್ಲಿ ಇರುತ್ತೆ, ಕೌಂಟ್ ಆಗಿರುತ್ತೆ, ಲೆಕ್ಕ ಇರುತ್ತೆ. ನಾವು ಚಿಕ್ಕ ಚಿಕ್ಕ ಪಾಪ ಮಾಡಿದ್ರೂ ಕೂಡ, ದೊಡ್ಡ ದೊಡ್ಡ ಪಾಪ ಮಾಡಿದ್ರೂ ಕೂಡ ಅದು ಕೂಡ ಲೆಕ್ಕ ಇರುತ್ತೆ. ಯಾವಾಗ ಅದು ಲೆಕ್ಕ ಇವಾಗ ನಾವು ಚುಕ್ತಾ ಮಾಡಬೇಕು ಅಂದಾಗ ಆಗ ನಮಗೆ ಅದರ ಫಲ ಗೊತ್ತಾಗತ್ತೆ. ನಾವು ಸಣ್ಣ ಸಣ್ಣ ಪುಣ್ಯಗಳನ್ನು ಮಾಡಿದ್ರೂ ಕೂಡ, ದೊಡ್ಡ ದೊಡ್ಡ ಪುಣ್ಯ ಕೆಲಸವನ್ನು ಮಾಡಿದ್ರೂ ಕೂಡ ಅಲ್ಲಿನೂ ಕೂಡ ಲೆಕ್ಕ ಇರುತ್ತೆ. ಯಾರು ಪುಣ್ಯವನ್ನು ಮಾಡಿರ್ತಾರೋ ಅವ್ರ ದಾರಿ ಸರಿಯಾಗಿಯೇ ಇರುತ್ತೆ. ಯಾರು ಪಾಪಗಳನ್ನು ಮಾಡಿರ್ತಾರೋ, ಸಣ್ಣ ಸಣ್ಣನೇ ಪಾಪ ಮಾಡಿರಲಿ, ದೊಡ್ಡ ದೊಡ್ಡನೇ ಪಾಪ ಮಾಡಿರಲಿ, ಅವ್ರಿಗೆ ಲೆಕ್ಕ ಚುಕ್ತ ಮಾಡುವಾಗ ಅಲ್ಲಿ ನಾವು ಜೀವನವನ್ನು ಕಷ್ಟಪಡ್ತಾ ಇರ್ತೀವಿ. ಏನು ಮಾಡಿದ್ರೂ ಕೂಡ ನಮಗೆ ಸರಿ ಹೋಗೋದಿಲ್ಲ, ಏನೇ ಮಾಡಲಿ. ಯಾಕೆಂದರೆ ಅಲ್ಲಿ ಪಾಪ ಆಗಿಬಿಟ್ಟಿದೆ, ದೊಡ್ಡ ದೊಡ್ಡ ಪಾಪ ಕೌಂಟ್ ಆಗಿ 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 ಅಲ್ಲಿ ನಿಂತ್ಕೋಬೇಕು ನಾವು. ಅದು ಚುಕ್ತ ಮಾಡಿದ ಮೇಲೇ ನಾವು ಮತ್ತೆ ಮುಂದೆ ಹೋಗೋದಕ್ಕಾಗತ್ತೆ. ಅಲ್ಲಿ ಬೆಲೆ ಕಟ್ಟಬೇಕು ನಾವು, ಏನೆಲ್ಲ ಪಾಪ ಮಾಡಿದ್ವಿ ಅದಕ್ಕೆ. ಆವಾಗಲೇ ನಮ್ಮ ದಾರಿ ಸರಳವಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಇದೆ ಫ್ರೆಂಡ್ಸ್. ನಾವು ಏನೇ ಮಾಡಿದ್ರೂ ಕೂಡ
ನಾವು ಯಾರೂ ನೋಡಿಲ್ಲ, ಯಾರೂ ಕೇಳಿಸ್ಕೊಂಡಿಲ್ಲ ಅಂತಲ್ಲ. ಎಲ್ಲ ಕಡೆನೂ ಕಿವಿ ಇದೆ, ಎಲ್ಲ ಕಡೆನೂ ಕಣ್ಣಿದೆ. ನಾವು ಏನು ಮಾಡಿರ್ತೀವಿ, ಏನು ಮಾತಾಡ್ತಾ ಇರ್ತೀವಿ, ಏನು ಯೋಚನೆ ಮಾಡ್ತಾ ಇರ್ತೀವಿ, ಎಲ್ಲವೂ ಕೂಡ ಲೆಕ್ಕ ಇರುತ್ತೆ. ನೋಡಿ, ಪತ್ರಿ ಸರು ಯಾವಾಗಲೂ ಕೂಡ ಧ್ಯಾನ ಮಾಡಿಸ್ತಾನೆ. 3 ಗಂಟೆ ನೋಡಿ, 7 ದಿನದವರೆಗೂ ಕೂಡ ಎಷ್ಟು ಅದ್ಭುತವಾದಂತಹ ಅದು ಧ್ಯಾನದ. ಹುಣ್ಣಿಮೆ ದಿನದಂದು ಬೆಳಿಗ್ಗೆ 3 ಗಂಟೆ, ಮಧ್ಯಾಹ್ನ 3 ಗಂಟೆ, ಸಾಯಂಕಾಲ 3 ಗಂಟೆ, ಮತ್ತೆ ರಾತ್ರಿಗೂ ಕೂಡ 9 ರಿಂದ 12 ಗಂಟೆವರೆಗೂ ಕೂಡ ಎಷ್ಟೊಂದು ಅದ್ಭುತವಾದಂತಹ ಧ್ಯಾನ. ಆ ಭಗವಂತನ ಸಂಘದಲ್ಲಿದ್ದು ನಾವು ಕೃಷಿ ಮಾಡಬೇಕು. ಯಾಕೆ ಮಾಡ್ತಾ ಇದ್ದಾರೆ ಅವರು, ಅಷ್ಟೊಂದು ಯಾಕೆ ಕಷ್ಟಪಡ್ತಾ ಇದ್ದಾರೆ? ನಾವೆಲ್ಲರೂ ಕೂಡ ಅವ್ರ ಮಕ್ಕಳು. ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ಯಾವ ತಂದೆ ತಾಯಿಗೆ ಇಷ್ಟ ಇರೋದಿಲ್ಲ? ಎಲ್ಲರಿಗೂ ಇಷ್ಟ ಇರುತ್ತೆ ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ. ಇವಾಗಲೂ ಕೂಡ ಅವ್ರದ್ದು ಕ್ಲಾಸ್ ಇದೆ, ಹಿಂದಿ ಕ್ಲಾಸಲ್ಲಿ. ಜೂಮ್ ಬೇಕಂದರೆ ನಾನು ಸ್ಟೇಟಸ್ಗೆ ಹಾಕ್ತೀನಿ. ಜೂಮ್ಗೆ ಅಟೆಂಡ್ ಆಗೋರಿಗೆ ಅಟೆಂಡ್ ಆಗ್ಬೋದು. ನಾನು ಇವಾಗ ಇದು ಕ್ಲಾಸ್ ಆದಮೇಲೆ ಕಳಿಸ್ತೀನಿ ನಂಬರು. ಡೈರೆಕ್ಟಾಗಿ ಅವ್ರ ಜೊತೆಗೇನೆ ಏನಾದರೂ ಕ್ವಶನ್ ಆ್ಯಂಡ್ ಆನ್ಸರ್ ಇದ್ದರೆ ಕೇಳ್ಬೋದು, ಕ್ವಶನ್ ಇದ್ದರೆ ಕೇಳ್ಬೋದು. ಅವ್ರ ಜೊತೆಗೆ ಮಾತಾಡ್ಬೋದು. ಏನು ಕೂಡ ಮಾತಾಡಲಿಲ್ಲ ಅಂದ್ರೂ ಕೂಡ ಹಾಗೆ ನಾವು ಕೇಳ್ಬೋದು. ಭಗವಂತ ನಮಗೆ ಎಲ್ಲ ಕಡೆನೂ ಇದ್ದು ಸಹಾಯ ಸಹಕಾರ ಯಾವಾಗಲೂ ಕೂಡ ಕೊಡ್ತಾನೆ ಇರ್ತಾರೆ. ನಾವು ತಗೋಬೇಕು ಅಷ್ಟೇ, ನಾವು ಮನಸ್ಸು ಮಾಡಬೇಕು. ನಾವು ಒಂದು ಹೆಜ್ಜೆ ಇಟ್ಟರೆ ಭಗವಂತ 1000 ಹೆಜ್ಜೆ ನಮ್ಮ ಜೊತೆಗೆ ಇದ್ದು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಫಸ್ಟು ಒಂದು ಹೆಜ್ಜೆ ಇಡೋದಕ್ಕೆ ನಾವು ಮನಸ್ಸು ಮಾಡಬೇಕು. ನಾವು ಮನಸ್ಸು ಮಾಡಲಿಲ್ಲ ಅಂದರೆ ಯಾವ ಭಗವಂತನೂ ನಮಗೇನು ಕೂಡ ಮಾಡೋದಿಲ್ಲ ಫ್ರೆಂಡ್ಸ್.
ಯಾರಾದರೂ ಈ ರೀತಿ ಚಿಕನ್ ಮಟನ್ ಪಾರ್ಟಿ ಮಾಡ್ತಾ ಇದ್ರೆ, ಮೊದಲು ನಾನು ಕೂಡ ಮಾಡಿದ್ದೀನಿ, ಅದರ ಒಂದು ಅನುಭವವನ್ನು ನಾನು ಪಡ್ಕೊಂಡ್ಮೇಲೆ ನಾನು ಅವ್ರಿಗೆ ತಿಳಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಡ್ತೀನಿ, ಆದರೂ ಕೂಡ ತಿಳ್ಕೊಳ್ಳೋದಿಲ್ಲ ಕೆಲವರು. ಹಾಗೆಲ್ಲ ಮಾಡಬೇಡಿ, ಅದನ್ನೇ ಬಿಟ್ಬಿಡಿ ಅಂದರೆ ತಮಾಷೆಯಾಗಿ ಅವ್ರು ತಗೊಳ್ತಾರೆ. ಆ ತಮಾಷೆಯಾಗಿರೋ ತಗೊಂಡಿರೋದು ಅವ್ರಿಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ಶರೀರ ಬಿಟ್ಟ ಮೇಲೆ ತಗೊಳ್ತಾರೆ. ಶರೀರ ಬಿಟ್ಟ ಮೇಲೆ ಅವ್ರಿಗೆ ಗೊತ್ತಾಗತ್ತೆ, ಓ ಆ ಮಾತನ್ನು ನಾನು ತಮಾಷೆಯಾಗಿ ತಗೊಂಡಿದ್ದೆ, ಇವಾಗ ಅದೇ ನನ್ನ ಕಲ್ಲು ಮುಳ್ಳಾಗ್ಬಿಟ್ಟಿದೆ ನನ್ನ ದಾರಿಗೆ ಅಂತೇಳಿ ಅಳ್ತಾರೆ. ಆ ಒಂದು ಅಲಿತಾ ಇರತ್ತೆ, ದುಃಖ ಪಡ್ತಾ ಇರತ್ತೆ ಒಂದು ಆತ್ಮ. ಅವಾಗೇನು ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ಕೇವಲ 1 ನಿಮಿಷ. ಎಷ್ಟೊಂದು ಅದ್ಭುತ ಶಕ್ತಿ ಈ ಧ್ಯಾನದಲ್ಲಿದೆ ಫ್ರೆಂಡ್ಸ್. ಮನಸ್ಸನ್ನು ಖಾಲಿ ಮಾಡ್ಕೋಬೇಕು, ನಾವು ಉಸಿರನ್ನೇ ಗಮನಿಸ್ತಾ ಇರಬೇಕು. ತುಂಬ ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಉಸಿರಿನಲ್ಲೇ ಇದೆ. ನಾವು ಉಸಿರನ್ನ ಅರಿವಿನಿಂದ ನೋಡೋದನ್ನು ಕಲ್ತ್ಕೋಬೇಕು. ಎಲ್ಲವನ್ನು ಕೂಡ ನಾವು ಅರಿವಿನಿಂದನೇ ನೋಡ್ತಾ ಇರ್ತೀವಿ, ಅರಿವಿನಿಂದನೇ ಕೇಳ್ತಾ ಇರ್ತೀವಿ, ಅರಿವಿನಿಂದನೇ ಮಾಡ್ತಾ ಇರ್ತೀವಿ ಕೆಲಸವನ್ನು. ಫಸ್ಟು ನಮ್ಮ ಉಸಿರು ಎಂಬ ಗುರುವಿಗೆ ನಾವು ಸರೆಂಡರ್ ಆಗಬೇಕು. ಆಗ ನಮಗೆ ಅರಿವು ಅನ್ನೋದು ಸ್ವಲ್ಪ ಸ್ವಲ್ಪವಾಗಿ ಬರ್ತಾ ಇರುತ್ತೆ. ದಿನೇ ಕೂಡ ಒಂದೇ ದಿನಕ್ಕೆ ಎಲ್ಲವೂ ಕೂಡ ನಾವು ಕಲ್ತ್ಕೊಳ್ಳೋದಿಲ್ಲ, ಸ್ವಲ್ಪ ಸ್ವಲ್ಪವಾಗಿಯೇ ಅರಿವಿನ ಜೀವನ ನಮ್ದಾಗತ್ತೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತೇಳಿ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಥರ್ಟಿ ಸೆಕೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಎಲ್ಲ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಕಂಡುಬಿಡಕ್ಕೆ ಆಕ್ಚುಲಿ ಕಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಸ್ಟರ್ಸ್ಗೂ ತುಂಬಾ ಧನ್ಯವಾದಗಳು. ಯಾರಿಗಾದ್ರೂ ಹಾಗೆ ಧ್ಯಾನ ಕಂಟಿನ್ಯೂ ಮಾಡಿಸ್ತಾ ಇದ್ರೆ ಹಾಗೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ಮತ್ತೆ ಆದ್ರೂ ಸರಿ ಧ್ಯಾನ ಮಾಡಿ, ಮತ್ತೆ ಧ್ಯಾನವನ್ನ ಮಾಡಿಸಿ. ನೀವು ಕಳ್ಸೋ ಒಂದು ಶೇರು ಎಲ್ಲೋ ಯಾರಿಗೋ ತುಂಬಾ ನೆಸಿಟಿ ಇರುತ್ತೆ ಮಾಸ್ಟರ್ಸ್. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ದಿನ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ನಾವು ಕಳ್ಸೋ ಒಂದು ಲಿಂಕ್ ಅನ್ನ ನಿಮ್ ಗ್ರೂಪ್ಸ್ ಅಲ್ಲಿ, ಫ್ಯಾಮಿಲಿ ಗ್ರೂಪ್ ಇರ್ಬೋದು, ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಎಲ್ಲೋ ಯಾರಿಗೋ ಒಬ್ರಿಗೆ ಶೇರ್ ಮಾಡಿ. ಎಲ್ಲೋ ಯಾರೋ ಒಬ್ರು ಕಾಯ್ತಾ ಇರ್ತಾರೆ ಮಾಸ್ಟರ್ಸ್. ಮೇಡಮ್ ಹೇಳ್ತಾ ಇರೋ ಎಷ್ಟೋ ಒಂದು ಮೆಸೇಜಸ್ ಎಲ್ಲೋ ಯಾರಿಗೋ ಬೇಕಾಗಿರುತ್ತೆ. ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.